ಮಿತ್ರರೇ ನಮಸ್ಕಾರ. ನಾನು ಈ ಹಿಂದಿನ ವಿಡಿಯೋದಲ್ಲೇ ಜಾರ್ಖಂಡ್ ವಿಚಾರವಾಗಿ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಕಾರಣ ಏನು ಕೇಳಿದ್ರೆ, ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರು, ಜಾರ್ಖಂಡ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ, ನೀವು ಅದ್ರ ಬಗ್ಗೆ ಹೆಚ್ಚಿಗೆ ವಿಡಿಯೋ ಮಾಡಿಲ್ಲ ಅಂತ. ಹೌದು, ಒಂದು ಥರ ನಿಜ. ಯಾಕೆ ಅಂತಂದರೆ, ನಾನು ಜಾರ್ಖಂಡ್ನಲ್ಲಿ ಅಷ್ಟೆಲ್ಲ ದೊಡ್ಡ ಪ್ರತಿಭಟನೆ ಆದರೂ ಕೂಡ ಒಂದು 2-3 ವಿಡಿಯೋಗಳನ್ನು ಮಾತ್ರ ಮಾಡಿದ್ದೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕೆ ಅಂತಂದರೆ, ಜಾರ್ಖಂಡ್ನಲ್ಲಿ ಪ್ರಜಾಸತ್ತಾತ್ಮಕವಾಗಿ ಪ್ರತಿಭಟನೆ ಆಗ್ತಾ ಇದೆ. ಅಲ್ಲೇನೋ ದೊಂಬಿ ಆಗ್ತಾ ಇಲ್ಲ, ಗಲಾಟೆ ಆಗ್ತಾ ಇಲ್ಲ, ಘರ್ಷಣೆ ಆಗ್ತಾ ಇಲ್ಲ. ಅಲ್ಲಿನ ವಿದ್ಯಾರ್ಥಿಗಳು ಹೇಮಂತ್ ಸೊರೇನ್ ಅವರ ರಾಜೀನಾಮೆಯನ್ನು ಕೇಳ್ತಾ ಇಲ್ಲ. ಒಂದು ಶಾಂತಿಪೂರ್ಣವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆಗಸ್ಟ್ 10ನೇ ತಾರೀಕು ಅವರು ವಿಧಾನಸೌಧ ಚಲೋವನ್ನು ಹಮ್ಮಿಕೊಂಡಿದ್ರು. ಆ ಸಂದರ್ಭದಲ್ಲಿ ಮಾತ್ರ ನಮಗೆ ವಿಡಿಯೋ ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಕ್ತು. ಉಳಿದಂತೆ ಅದು ತುಂಬ ಶಾಂತಿಯುತವಾಗಿತ್ತು. ಯಾಕೆ ಹೀಗೆ ಹೇಳಿದೆ ಅಂತಂದರೆ, ದೆಹಲಿಯ ಥರದಲ್ಲಿ ಅವರು ಗಲಾಟೆ ಗದ್ದಲ ಎಬ್ಬಿಸಿರಲಿಲ್ಲ. ಹೀಗಾಗಿ ನಾವು ಕೂಡ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸೋದನ್ನು ಕಮ್ಮಿ ಮಾಡಿದ್ವೇನೋ. ಇದು ನಾವು ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಮಾಡಿದಂಥ ದೊಡ್ಡ ಅನ್ಯಾಯವೇ, ಅದರಲ್ಲೇನು ಎರಡನೇ ಮಾತಿಲ್ಲ. ಇವತ್ತು ಯಾಕೋಸ್ಕರವಾಗಿ ಈ ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೇಳಿದ್ರೆ, ಜಾರ್ಖಂಡ್ನಲ್ಲಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಆ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಅವರ ಪ್ರತಿಭಟನೆಯಿಂದ ಅಲ್ಲಿ ನಿರಂತರವಾಗಿ ದೇವೇಂದ್ರನಾಥ್ ಉಪವಾಸ ಮಾಡಿದ್ರಿಂದಾಗಿ ಈ ಜಿರಳೆಗಳಾದಂಥ ದೀಪ್ ಕೆ, ರಾಂಕಾ, ಸೌರಭ್ ದಾಸ್ ಇವರೆಲ್ಲರನ್ನ ದೇಶದೆದುರು ಬೆತ್ತಲು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ವಿಪಕ್ಷ ನಾಯಕ, ನಾನು ಈ ದೇಶದ ಜನ್ಜಿಗಳ ನಾಯಕ ಆಗಬೇಕು ಅಂತ ಹಪಹಪಿಸ್ತಾ ಇರುವಂತಹ ರಾಹುಲ್ ಗಾಂಧಿಯನ್ನ ಕೂಡ 100% ಎಕ್ಸ್ಪೋಸ್ ಮಾಡಿದ್ದಾರೆ. ಹೀಗಾಗಿ ಇವರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಹೀಗೆ ಪೀಠಿಕೆ ಹಾಕ್ತಾ ಇದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ, ಪ್ರತಿಯೊಬ್ಬರು ಯೋಚಿಸಲೇಬೇಕಾದಂತಹ ಒಂದು ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಲ್ಲಿ ನಾನು ಸ್ವಲ್ಪ ದೆಹಲಿ ಪ್ರತಿಭಟನೆಯ ಬಗ್ಗೆ ಹೇಳಿಯೇ ಈ ಜಾರ್ಖಂಡ್ ವಿಚಾರಕ್ಕೆ ಬರಬೇಕಾಗಿದೆ. ರಿಪೀಟ್ ಆಗ್ತಾ ಇದೆ ಅಂತ ಅಂದುಕೊಳ್ಬೇಡಿ. ಅದಕ್ಕೊಂದಕ್ಕೆ ಲಿಂಕ್ ಇರೋದ್ರಿಂದಾಗಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಲಿ ಅಂತ ಮೊದಲಿಗೆ ಅಲ್ಲಿಂದ ಶುರು ಮಾಡ್ತೀನಿ. ದೆಹಲಿಯಲ್ಲಿ ಪ್ರತಿಭಟನೆಗೆ ಕಾರಣ ಏನಾಗಿತ್ತು? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಅದನ್ನು ಸರ್ಕಾರ ಒಪ್ಪಿಕೊಳ್ತು. ಆ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಎಕ್ಸಾಮ್ಗೆ ಆರ್ಡರ್ ಮಾಡಿದ್ರು. ದೇಶಾದ್ಯಂತ ಪುನಃ ನೀಟ್ ಎಕ್ಸಾಮ್ ನಡೀತು. ಅದರ ರಿಸಲ್ಟ್ ಕೂಡ ಬಂತು. ಇಷ್ಟೆಲ್ಲ ಆದಮೇಲೂ ಕೂಡ ಪ್ರತಿಭಟನೆ ನಡೀತು. ಶಿಕ್ಷಣ ಸಚಿವರ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡಿದ್ರು. ಅಂದರೆ ನೀಟ್ ಕೇವಲ ನೆಪ ಆಗಿತ್ತಷ್ಟೇ. ಅಲ್ಲಿ ಉದ್ದೇಶ ಇದ್ದಿದ್ದು ಬೇರೆ ಇದೆ. ಧರ್ಮೇಂದ್ರ ಪ್ರಧಾನ್ ಕೂಡ ಮೂಲ ಉದ್ದೇಶ ಅಲ್ಲ. ಟಾರ್ಗೆಟ್ ಇದ್ದಿದ್ದು ನರೇಂದ್ರ ಮೋದಿಯನ್ನ ವೀಕ್ ಮಾಡಬೇಕು ಅಂತ. ಆ ನಂತರದಲ್ಲಿ ಸಂಸತ್ ಚಲೋವನ್ನು ಹಮ್ಮಿಕೊಂಡ್ರು. ಜುಲೈ 20ನೇ ತಾರೀಕು ಸೆಷನ್ ಆರಂಭವಾಗ್ತಿದ್ದ ಹಾಗೆ ಇವರೆಲ್ಲ ಸಂಸತ್ತಿಗೆ ನುಗ್ಗೋದಕ್ಕೆ ಬಂದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯುವನ್ನು ಸಿಡಿಸಿದ್ರು, ಪೆಲೆಟ್ ಗನ್ ಕೂಡ ಬಳಸಿದ್ರು ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರವೇ. ಆದರೆ ಈ ಇಡೀ ಘಟನೆಯಲ್ಲಿ ದೆಹಲಿಯ 118 ಪೊಲೀಸರು ಗಂಭೀರ ರೂಪದಲ್ಲಿ ಗಾಯಗೊಂಡಿದ್ರು. 200ಕ್ಕೂ ಹೆಚ್ಚು ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ವು. 20 ಸರ್ಕಾರಿ ವಾಹನಗಳನ್ನು ಜಖಂಗೊಳಿಸಿದ್ರು. ಅಂದರೆ ವಿದ್ಯಾರ್ಥಿಗಳ ಸೋಗಿನಲ್ಲಿದ್ದಂತಹ ಗೂಂಡಾಗಳು ಪೊಲೀಸರ ವಾಹನಗಳಿಗೆ ಕಲ್ಲೆಸೆದಿದ್ರು, ಅದನ್ನು ಜಖಂ ಮಾಡಿದ್ರು. ಅಲ್ಲೇ ಇದ್ದಂತಹ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೂ ಕೂಡ ಹಾನಿ ಮಾಡಿದ್ರು. ಇನ್ನು ಪೊಲೀಸರು ಕೂಡ ಹೊಡೆದಿರ್ತಾರಲ್ವಾ, ಲಾಠಿ ಚಾರ್ಜ್ ಅಂತಂದ್ರೆ ಅವರು ಪ್ರತಿಭಟನಾಕಾರರಿಗೆ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ 65ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸೋಗಿನಲ್ಲಿದ್ದಂತಹ ಪ್ರತಿಭಟನಾಕಾರರು ಗಾಯಗೊಂಡಿದ್ರು. ಇಲ್ಲಿ ಪ್ರತಿಭಟನೆ ನಡೆಸಿದ್ಯಾರು? ನೀಟ್ ಬರೆದವರಲ್ಲ. ನೀಟ್ ಎಕ್ಸಾಮ್ ಬರೆದಂತಹ 10% ವಿದ್ಯಾರ್ಥಿಗಳು ಕೂಡ ಆ ಪ್ರತಿಭಟನೆಯಲ್ಲಿ ಇರಲಿಲ್ಲ. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಎಡಪಕ್ಷದ ಸ್ಟೂಡೆಂಟ್ ವಿಂಗ್, ಆಮ್ ಆದ್ಮಿ ಪಕ್ಷ, ಸಮಾಜವಾದಿ ಪಕ್ಷ, ಮುಸ್ಲಿಂ ವಿದ್ಯಾರ್ಥಿ ಸಂಘಟನೆಗಳು, ಜೊತೆಗೆ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ದೇಶದ್ರೋಹಿಗಳು. ಇಷ್ಟೆಲ್ಲ ಆಯ್ತಲ್ಲ, 118 ಜನ ಪೊಲೀಸರು ಗಾಯಗೊಂಡಿದ್ದಾರೆ ಅಂತಂದ್ರೆ ಅದೇನು ಸಣ್ಣ ವಿಚಾರವೇ? ಬಹಳ ದೊಡ್ಡ ಘಟನೆಯೇ. ಹಾಗಾದ್ರೆ ಪೊಲೀಸರು ಎಷ್ಟು ಕೇಸ್ ಹಾಕಿದ್ದಾರೆ ಅಂತ ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಕೇವಲ 20 FIRಗಳು ಮಾತ್ರ ರಿಜಿಸ್ಟರ್ ಆಗಿದೆ. ಅದಕ್ಕೆ ಜಿರಳೆ ಪಕ್ಷದವರು ಬೊಬ್ಬೆ ಹಾಕ್ತಾ ಇದ್ದಾರೆ, ರಾಹುಲ್ ಗಾಂಧಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ವಿದ್ಯಾರ್ಥಿಗಳ ಮೇಲೇನಾದರೂ ನೀವು FIR ದಾಖಲಿಸಿ ಕಠಿಣ ಕ್ರಮ ಕೈಗೊಂಡಿದ್ದೆ ಆದರೆ ನಾವು ಮತ್ತೆ ಬೀದಿಗಿಳಿತೀವಿ, ಈ ರೀತಿಯ ಧಮಕಿಗಳು ಕೇಳಬರ್ತಾ ಇದ್ದಾವೆ. ಯಾಕೆ ಕೇಳಿದ್ರೆ, ವಿದ್ಯಾರ್ಥಿಗಳಿಗೆ ಪ್ರತಿಭಟಿಸುವಂತಹ ಹಕ್ಕಿದೆ, ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅಂತ. ಇದನ್ನೇ ಅಲ್ವಾ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು, ಈ ಸೋಕಾಲ್ಡ್ CJP ಪಕ್ಷದ ನಾಯಕರು ಹೇಳ್ತಾ ಇರೋದು. ವಿದ್ಯಾರ್ಥಿಗಳ ಮೇಲೆ ಸರ್ಕಾರ ಬಲಪ್ರಯೋಗ ಮಾಡಿದೆ ಎನ್ನುವ ಕಾರಣಕ್ಕೋಸ್ಕರವಾಗಿಯೇ ತಾನೇ ಇಡೀ ಸಂಸತ್ ಅಧಿವೇಶನವನ್ನ ಕಾಂಗ್ರೆಸ್ ಬಲಿ ಪಡೆದಿದ್ದು. ನಾನು ಯಾಕೆ ಇದನ್ನೆಲ್ಲ ನಿಮಗೆ ಮತ್ತೆ ವಿವರಿಸಿ ಹೇಳಿದೆ ಅಂತಂದ್ರೆ, ಇಷ್ಟೆಲ್ಲ ಇವರಿಗೆಲ್ಲ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇದೆಯಲ್ಲ, ಇದು ಕೇವಲ ದೆಹಲಿ ವಿದ್ಯಾರ್ಥಿಗಳ ಮೇಲೆ ಮಾತ್ರ. ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ, ಈ ವಿದ್ಯಾರ್ಥಿಗಳು ದೇಶದ ಭವಿಷ್ಯ, ಅವರನ್ನ ಕೆಣಕಬೇಡಿ, ಅವರ ವಿಚಾರಕ್ಕೆ ಬಂದರೆ ನಾನು ಸುಮ್ಮನಿರೋದಿಲ್ಲ, ನಾನು ಪ್ರತಿಭಟನೆ ಮಾಡ್ತೀನಿ. ಹೀಗೆಲ್ಲ ರಾಹುಲ್ ಗಾಂಧಿ ಅವರು ಅತ್ತಿತ್ತ ಓಡಾಡಿಕೊಂಡು ಭಾಷಣ ಮಾಡ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಏನು ಗೊತ್ತಾ? ಜಾರ್ಖಂಡ್ನಲ್ಲೂ ಕೂಡ ಇದೇ ಮಾದರಿಯ ಪ್ರತಿಭಟನೆ ಆಯಿತು. ದಯವಿಟ್ಟು ಕ್ಷಮಿಸಿ, ಇದೇ ಮಾದರಿ ಅಂತ ಹೇಳಿದ್ರೆ ತಪ್ಪಾಗತ್ತೆ.
ಜಾರ್ಖಂಡ್ನ JSSC ಮತ್ತು JPSC ಅಕ್ರಮದ ಕುರಿತಾಗಿ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಆರಂಭಿಸಿದ್ರು. ದೇವೇಂದ್ರನಾಥ್ ಅಲ್ಲಿ ನಿರಂತರವಾಗಿ ಉಪವಾಸ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆ ದೆಹಲಿಯ ಪ್ರತಿಭಟನೆಯಂತೆ ಕಂಡ್ರೂ ಕೂಡ ಸಾಕಷ್ಟು ವಿಭಿನ್ನ. ಜಾರ್ಖಂಡ್ನ ವಿದ್ಯಾರ್ಥಿಗಳು ಅಪ್ಪಿತಪ್ಪಿಯೂ ಕೂಡ ಸರ್ಕಾರಿ ವಾಹನವನ್ನ ಜಖಂ ಮಾಡಲಿಲ್ಲ, ಅವರು ಕಲ್ಲು ಹೊಡಿಲಿಲ್ಲ, ಪೊಲೀಸರಿಗೆ ಯಾವುದೇ ರೀತಿಯಲ್ಲೂ ಹಾನಿ ಮಾಡೋದಕ್ಕೆ ಹೋಗಿಲ್ಲ. ಅಷ್ಟೇ ಯಾಕೆ ಸ್ವಾಮಿ, ಸರ್ಕಾರದ ಮುಖ್ಯಮಂತ್ರಿಯ ರಾಜೀನಾಮೆಯನ್ನು ಅವರು ಕೇಳಿಲ್ಲ. ಅವರ ಡಿಮ್ಯಾಂಡ್ ತೀರಾ ಸಿಂಪಲ್ ಆಗಿತ್ತು. JPSC ಪರೀಕ್ಷೆಯನ್ನ ಪುನಃ ನಡೆಸಿ ನೇಮಕಾತಿಯನ್ನ ರದ್ದುಗೊಳಿಸಿ. ಇದು ಅವರ ಮೊದಲನೇ ಬೇಡಿಕೆಯಾಗಿತ್ತು. ಎರಡನೇ ಬೇಡಿಕೆ ಏನು ಕೇಳಿದ್ರೆ, ಈ ಇಡೀ ಅಕ್ರಮದ ಬಗ್ಗೆ CBI ತನಿಖೆ ಆಗಲಿ. ಯಾಕೆ ಕೇಳಿದ್ರೆ, ಸರ್ಕಾರ ಈಗಾಗಲೇ CID ಅನ್ನು ರಚಿಸಿ ತನಿಖೆ ಮಾಡ್ತಾ ಇದೆ. ಆ CID ಪೊಲೀಸರು ಸರ್ಕಾರದ ಅಡಿಗಡೆ ಕೆಲಸ ಮಾಡುವಂಥವ್ರು, ಹೇಮಂತ್ ಸೊರೇನ್ಗೆ ಪ್ರತಿದಿನ ರಿಪೋರ್ಟ್ ಮಾಡಿಕೊಳ್ಳುವಂಥವ್ರು, ಅವರಿಂದ ನ್ಯಾಯ ಸಿಗುತ್ತೆ ಅಂತ ನಮಗನ್ನಿಸ್ತಾ ಇಲ್ಲ. ಒಂದು ಸ್ವತಂತ್ರವಾದಂತಹ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಲಿ, ಇಷ್ಟು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ರು. ಅವರು ಅಪ್ಪಿತಪ್ಪಿಯೂ ಕೂಡ ಹೇಮಂತ್ ಸೊರೇನ್ ರಾಜೀನಾಮೆಯನ್ನು ಕೇಳಿರಲಿಲ್ಲ, ಅಥವಾ ಇನ್ಯಾವುದೋ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಅವರ ಡಿಮ್ಯಾಂಡು ಕೂಡ ಆಗಿರಲಿಲ್ಲ. ಅಷ್ಟೇ ಯಾಕೆ, ಹೇಮಂತ್ ಸೊರೇನ್ ಆಗಲಿ, ಹೇಮಂತ್ ಸೊರೇನ್ ತಾಯಿ ಬಗ್ಗೆ ಆಗಲಿ, ಹೇಮಂತ್ ಸೊರೇನ್ ತಂದೆ ಬಗ್ಗೆ ಆಗಲಿ, ಹೇಮಂತ್ ಸೊರೇನ್ ಅವರನ್ನು ಪರ್ಸನಲ್ ಆಗಿ ಟೀಕಿಸೋದಾಗಲಿ ಯಾವುದನ್ನು ಅಲ್ಲಿನ ವಿದ್ಯಾರ್ಥಿಗಳು ಮಾಡಿರಲಿಲ್ಲ. ಇದೇ ಕಾರಣದಿಂದಾಗಿಯೋ ಏನೋ ಗೊತ್ತಿಲ್ಲ, ಕೆಲವರು ಈ ಜಾರ್ಖಂಡ್ನ ವಿದ್ಯಾರ್ಥಿಗಳನ್ನು ಈ ದೇಶದ ಭವಿಷ್ಯ ಅಂತ ಕರೀತಾ ಇಲ್ಲ. ಅವರನ್ನು ವಿದ್ಯಾರ್ಥಿಗಳ ಪಟ್ಟಿಗೆ ಸೇರಿಸೋದಕ್ಕೆ ಇವರು ಮುಂದಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ದೆಹಲಿಯಲ್ಲಿ ಏನು ಮಾಡಿದ್ರು ಹೇಳಿ, ಜೀವಂತ ಇಲ್ಲದಂತಹ ಪ್ರಧಾನಿಯ ತಾಯಿಯ ಬಗ್ಗೆ ದೆಹಲಿಯಲ್ಲಿ ಮಾತು ಬಂತು. ಪ್ರಧಾನಿಯ ವಿರುದ್ಧ ಬಳಸಬಾರದಂತಹ ಪದಗಳನ್ನೆಲ್ಲ ಬಳಸಿದ್ರು. ಹಿಂದೂಗಳ ನಂಬಿಕೆಯ ಬಗ್ಗೆ ಪ್ರಶ್ನೆ ಎತ್ತಲಾಯಿತು, ರಾಮನ ಬಗ್ಗೆ ಮಾತನಾಡಲಾಯಿತು. ಅಷ್ಟೇ ಏಕೆ ಸ್ವಾಮಿ, ಭಾರತ ಮಾತೆಯಾದ್ರೆ ಗಂಡ ಯಾರು ಅಂತ ಕೂಡ ಪ್ರಶ್ನೆ ಮಾಡಿಬಿಟ್ರು. ಹೀಗಾಗಿ ಇಂತಹ ಮಹಾನ್ ಪ್ರತಿಭೆಗಳನ್ನ ರಾಹುಲ್ ಗಾಂಧಿ ಅವರು ಈ ದೇಶದ ಮುಂದಿನ ಪೀಳಿಗೆ, ಈ ದೇಶದ ಮುಂದಿನ ಭವಿಷ್ಯ ಅಂತ ಕರೆದ್ರು. ಇಲ್ಲಿ ನಾನು ರಾಹುಲ್ ಗಾಂಧಿ ಅವರ ನಿಲುವು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ, ಹೀಗೆ ಯೋಚನೆ ಮಾಡುವಂತವರು ಮಾತ್ರ ರಾಹುಲ್ ಗಾಂಧಿಗೆ ವೋಟ್ ಹಾಕೋದಕ್ಕೆ ಸಾಧ್ಯ. ಭಾರತವನ್ನ ಮಾತೆ ಅಂತ ಕರೆಯೋರು ರಾಹುಲ್ ಗಾಂಧಿಗೆ ವೋಟ್ ಹಾಕೋದಿಲ್ಲ. ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಪೂಜೆ ಮಾಡುವವರು ರಾಹುಲ್ ಗಾಂಧಿಯನ್ನ ಅಪ್ಪಿತಪ್ಪಿಯೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ್ದು, ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದವರು ಈ ದೇಶದ ಭವಿಷ್ಯ ಅಂತ. ಅದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರಿಗೆ ರಾಂಚಿಯ ಪ್ರತಿಭಟನೆ ಇವತ್ತಿಗೂ ಕಣ್ಣಿಗೆ ಬಿದ್ದಿಲ್ಲ. ಬಿಟಾಕಿ, ಅದನ್ನೆಲ್ಲ ಬದಿಗೆ ಸರಿಸಿ, ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ಆಗಸ್ಟ್ 10ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಮುಂದಾಗಿದ್ರು. ಯಾಕೆಂದ್ರೆ ಸರ್ಕಾರ ಅವರ ಯಾವ ಮಾತನ್ನು ಕೇಳದೇ ಇದ್ದಾಗ ಅವರಿಗೆ ಆಯ್ಕೆ ಉಳಿದಿದ್ದು ಅದೊಂದೇ ಆಗಿತ್ತು. ಅಂತಿಮವಾಗಿ ಅವರು ವಿಧಾನಸೌಧ ಚಲೋ ನಡೆಸಿದ್ರು. ಮಿತ್ರರೇ, ಸಹಜವಾಗಿ ವಿಧಾನಸೌಧ ಚಲೋವನ್ನ ಯಾವ ಸರ್ಕಾರವೂ ಒಪ್ಕೊಳ್ಳೋದಿಲ್ಲ. ಅದೇನು ಹೇಮಂತ್ ಸೊರೇನ್ ಸರ್ಕಾರ ಅಂತಾಗ್ಲಿ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಅಂತಾಗ್ಲಿ, ಕರ್ನಾಟಕದಲ್ಲಿರುವಂತಹ DK ಶಿವಕುಮಾರ್ ಸರ್ಕಾರವೇ ಆಗಿರಲಿ, ವಿಧಾನಸೌಧಕ್ಕೆ ಪ್ರತಿಭಟನಾಕಾರರು ಬರ್ತಾರೆ ಅಂತಂದ್ರೆ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಮಾಡೋದೇ ಇಲ್ಲ. ಪೊಲೀಸರು ತನ್ನದೇ ಆದ ರೀತಿಯಲ್ಲಿ ಅದನ್ನು ತಡೀತಾರೆ. ಹಾಗೆ ಜಾರ್ಖಂಡ್ನಲ್ಲೂ ಕೂಡ ಪೊಲೀಸರು ಆ ಪ್ರತಿಭಟನೆಯನ್ನ ಹತ್ತಿಕ್ಕಿದ್ರು. ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿದ್ರು, ಅಶ್ರುವಾಯುವನ್ನ ಸಿಡಿಸಲಾಯಿತು, ಜಲಪಿರಂಗಿಯನ್ನ ಬಳಸಲಾಯಿತು. ವಿಧಾನಸೌಧ ಮುತ್ತಿಗೆಯನ್ನ ಪೊಲೀಸರು ಅಂತಿಮವಾಗಿ ತಡೆದ್ರು. ಮಿತ್ರರೇ, ಇದಿಷ್ಟು ವಿಚಾರ ಅಲ್ಲ, ಈಗ ಮುಂದೆ ಹೇಳ್ತೀನಲ್ಲ, ಇದು ಇಂಪಾರ್ಟೆಂಟ್ ಆದಂತಹ ವಿಚಾರ. ನಾನು ಆಗ್ಲೇ ಹೇಳಿದೆ, ದೆಹಲಿಯಲ್ಲಿ ಅಷ್ಟೆಲ್ಲ ರಂಪ ರಾದ್ಧಾಂತಗಳನ್ನ ಮಾಡಿದ್ರಲ್ಲ, 118 ಪೊಲೀಸರಿಗೆ ಹಿಗ್ಗಾಮುಗ್ಗ ಥಳಿಸಿದ್ರಲ್ಲ, ಕೆಲ ಪೊಲೀಸರ ತಲೆಯೇ ಒಡೆದು ಹೋಗುವಂತೆ ಹೊಡೆದಿದ್ರಲ್ಲ, ಅಷ್ಟೆಲ್ಲ ದಾಂಧಲೆ ಮಾಡಿದ್ರೂ ಕೂಡ ದೆಹಲಿಯಲ್ಲಿ ಪೊಲೀಸರು ರಿಜಿಸ್ಟರ್ ಮಾಡಿದಂತಹ FIRಗಳ ಸಂಖ್ಯೆ ಕೇವಲ 20 ಮಾತ್ರ. ಆದರೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರಲ್ಲ, ಇದಕ್ಕೆ ರಾಂಚಿಯ ಪೊಲೀಸರು ಹಾಕದಂತಹ ಕೇಸ್ಗಳ ಸಂಖ್ಯೆ ಬರೋಬ್ಬರಿ 600. ಇನ್ನೂ ಮಜಾ ಏನು ಕೇಳಿದ್ರೆ, ಅದರಲ್ಲಿ ಕೇವಲ 100 ಮಂದಿ ಸ್ಟೂಡೆಂಟ್ಗಳ ಹೆಸರು ಮಾತ್ರ ಇದೆ. ಉಳಿದ 500 ಮಂದಿಯನ್ನ FIRನಲ್ಲಿ ಅನ್ಐಡೆಂಟಿಫೈಡ್ ಸ್ಟೂಡೆಂಟ್ಸ್ ಅಂತ ಬರೆಯಲಾಗಿದೆ. ಇದು ಬಹಳ ಡೇಂಜರಸ್. ಯಾಕೆ ಗೊತ್ತಾ, ಸರ್ಕಾರ ಈಗ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಹೊರಡುತ್ತೆ. ಈಗ ಕೇಸ್ ಹಾಕಿರೋದಿಲ್ಲ, ಈ ಪ್ರತಿಭಟನೆ ಎಲ್ಲ ಶಾಂತ ಆಗುತ್ತೆ, ಇವತ್ತೆಲ್ಲ ನಾಳೆ ಅವರೆಲ್ಲ ಮನೆಗೆ ಹೋಗ್ತಾರಲ್ಲ, ಆಗ ಪೊಲೀಸರ ಮೂಲಕವಾಗಿ ಸರ್ಕಾರ ತನ್ನ ದ್ವೇಷವನ್ನು ಸಾಧನೆ ಮಾಡುತ್ತೆ. ಯಾರ್ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೋ, ಯಾರು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ರೋ ಅವರ ಮೇಲೆ ಇಲ್ಲದ ಕೇಸ್ಗಳನ್ನು ರಿಜಿಸ್ಟರ್ ಮಾಡೋದಕ್ಕೆ ಸರ್ಕಾರ ಮಾಡಿಕೊಂಡಂತಹ ಒಂದು ಪೂರ್ವ ಸಿದ್ಧತೆ ಇದು. ಮಿತ್ರರೇ, ಲಾಠಿ ಏಟು ಬಿದ್ದರೆ 1 ವಾರಕ್ಕೆ ಸರಿ ಹೋಗಬಹುದು, ಆ ಗಾಯ ಏನು ಜೀವನ ಪರ್ಯಂತ ಇರೋದಿಲ್ಲ. ಆದರೆ FIR ಇದೆಯಲ್ಲ, ಇದು ಲಾಠಿಗಿಂತಲೂ ಕೂಡ ಹೆಚ್ಚು ಬಾಧಿಸುತ್ತೆ. ಒಬ್ಬ ವಿದ್ಯಾರ್ಥಿಯ ಮೇಲೆ FIR ಆಯಿತು ಅಂತಂದ್ರೆ ಆತನ ಭವಿಷ್ಯವೇ ಒಂದು ರೀತಿಯಲ್ಲಿ ತೂಗುಯಾಲೆಯಲ್ಲಿ ಸಿಕ್ಕಾಕಿಕೊಂಡಂತಾಗತ್ತೆ. ಇಲ್ಲಿ ಈ ದೇಶದ ಪ್ರತಿಯೊಬ್ಬರೂ ಕೇಳಬೇಕಾದಂತಹ ಪ್ರಶ್ನೆ ಏನು ಕೇಳಿದ್ರೆ, ಜಾರ್ಖಂಡ್ನ ಸರ್ಕಾರ ಆ ರೀತಿಯಾಗಿ ವರ್ತಿಸೋದ್ರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಆರಂಭದಲ್ಲಿ ಒಂದು ಟ್ವೀಟ್ ಮಾಡಿಬಿಡ್ತಾರೆ, ವಿದ್ಯಾರ್ಥಿಗಳ ಮೇಲಿನ ಬಲಪ್ರಯೋಗವನ್ನ ನಾನು ಒಪ್ಕೊಳ್ಳೋದಿಲ್ಲ, ಮಾತುಕತೆ ಮೂಲಕವೇ ಪರಿಹಾರ ಕಂಡುಕೊಳ್ಳಬೇಕು. ಇದು ರಾಹುಲ್ ಗಾಂಧಿ ಅವರು ಜಾರ್ಖಂಡ್ ಬಗ್ಗೆ ಮಾಡಿದಂತಹ ಒಂದೇ ಒಂದು ಟ್ವೀಟ್. ಮಿತ್ರರೇ, ಇದಿಷ್ಟೇ ಮಾಡೋದಾಗಿದ್ರೆ ಅಮಿತ್ ಶಾ ಕೂಡ ಮಾಡಿಬಿಡ್ತಾ ಇದ್ರು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ಬಲಪ್ರಯೋಗವನ್ನು ನಾವು ಒಪ್ಪೋದಿಲ್ಲ,
ಹೀಗಂತ ಹೇಳೋದ್ರಿಂದ ಪರಿಹಾರ ಸಿಗುತ್ತೆ ಅಂತಾದ್ರೆ ಅಮಿತ್ ಶಾ ಕೂಡ ಅದನ್ನೇ ಮಾಡ್ತಾ ಇದ್ರು. ಆದ್ರೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳನ್ನ ಇವರು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ, ದೆಹಲಿಯ ವಿಚಾರದಲ್ಲಿ ಇವರು ಯಾವ ರೀತಿಯಾಗಿ ವರ್ತಿಸಿದ್ರು, ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ. ಇವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಆಗಲಿ ಯುವ ಸಮುದಾಯದ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ. ಇವರಿಗೇನ್ ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನರೇಟಿವ್ ಬಿಲ್ಡ್ ಆಗಬೇಕು, ನಾವು ಯುವಕರ ಪರವಾಗಿದ್ದೀವಿ, ಯುವಕರ ಪ್ರತಿನಿಧಿ ನಾವು, ಇದಿಷ್ಟು ಮಾತ್ರ ಜನರಿಗೆ ರೀಚ್ ಆಗಬೇಕು. ಇನ್ನು ಈ ಜಿರಳೆಗಳು, ಫೇಕ್ ಆಕ್ಟಿವಿಸ್ಟ್ಗಳು ಒಬ್ಬರಾದರೂ ಜಾರ್ಖಂಡ್ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಆ ಅಭಿಜಿತ್ ದೀಪ್ಗೆ ಘೋಷಣೆ ಮಾಡ್ತಾನೆ, ನಾವು ಸರ್ಕಾರಿ ಶಾಲೆಗಳ ವಿಚಾರವನ್ನ ಕೈಗೆತ್ಕೊಳ್ತೀವಿ, ಜಂತರ್ ಮಂತರ್ ಸೀಸನ್ 2 ಅನ್ನು ಆರಂಭ ಮಾಡ್ತೀವಿ ಅಂತ. ಮಿತ್ರರೇ, ಹೊಸದಾಗಿ ಆರಂಭ ಮಾಡೋದಕ್ಕೆ ಇಲ್ಲಿ ಜಾರ್ಖಂಡ್ ವಿದ್ಯಾರ್ಥಿಗಳು ಹಗಲು ರಾತ್ರಿ ಮಳೆ ಗಾಳಿ ಅನ್ನದೇ ಪ್ರತಿಭಟಿಸ್ತಾ ಇದ್ದಾರೆ. ಆ ಪ್ರತಿಭಟನೆಯನ್ನು ಸರ್ಕಾರ ಹತ್ತಿಕ್ತಾ ಇದೆ, FIR ಗಳನ್ನು ದಾಖಲಿಸ್ತಾ ಇದೆ, ಕೇಸ್ ದಾಖಲಿಸ್ತಾ ಇದೆ. ಇಷ್ಟಾದ್ರೂ ಕೂಡ ಜಿರಳೆಗಳು ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಅದರಲ್ಲಿ ಆ ಹೈಫೈ ಜಿರಳೆ ಸೌರವ್ ದಾಸ್ ಇದಾನಲ್ಲ, ಆತನದೊಂದು ಡಿಫರೆಂಟ್ ಸ್ಟೋರಿ. ಅದನ್ನು ಹೇಳ್ತಾ ಹೋದ್ರೆ ಕತೆ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ಇವರೆಲ್ಲ ಈ ನೀಟ್ ವಿಚಾರದಲ್ಲಿ ಹೇಗೆ ಬೇಳೆ ಬೇಯಿಸ್ಕೊಂಡ್ರು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈ ಸೌರವ್ ದಾಸ್ ಇದಾನಲ್ಲ, ಈತನ ಹಿನ್ನೆಲೆ ಏನೋ ಬಹಳ ಬ್ರೈಟ್ ಆಗಿಲ್ಲ. ಏನು ಗೋಲ್ಡನ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಂತಹ ವ್ಯಕ್ತಿ ಈತ ಅಲ್ಲ. ಸಾಮಾನ್ಯ ಬಡ ಫ್ಯಾಮಿಲಿಯಲ್ಲೇ ಹುಟ್ಟಿದವನು. ಈತನಿಗೆ ಯಾವುದೇ ಉದ್ಯೋಗವೂ ಕೂಡ ಇಲ್ಲ. ಪತ್ರಿಕೋದ್ಯಮದಲ್ಲಿ ಒಂದು ಪದವಿ ಪಡೆದಿದ್ದಾನಷ್ಟೇ. ಆದರೆ ಈತ ಏಕಾಏಕಿಯಾಗಿ ದೆಹಲಿಯ ಪ್ರತಿಷ್ಠಿತ ಏರಿಯಾದಲ್ಲಿ 10 ಲಕ್ಷ ಬಾಡಿಗೆ ಇರುವಂತಹ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ಅಶುತೋಷ್ ರಾಂಕಾ ಈ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿ ತೀರಾ ಆಕ್ಟಿವ್ ಆಗಿದ್ದಂತಹ ಮನುಷ್ಯ. ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಕಟ್ಟೋದಕ್ಕೂ ಮುಂಚೆ ಈ ಅಶುತೋಷ್ ರಾಂಕಾ ಕೇಜ್ರಿವಾಲ್ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ. ಇವ್ರು ಯಾರೂ ಕೂಡ ಯುವ ನಾಯಕರಲ್ಲ ಅಥವಾ ಜನ್ಸಿಗಳು ಕೂಡ ಅಲ್ಲ. ಇವರಿಗೆಲ್ಲ ನಿಜವಾಗ್ಲೂ ಸ್ಟೂಡೆಂಟ್ಗಳ ಬಗ್ಗೆ ಅಷ್ಟೆಲ್ಲ ಕನ್ಸರ್ನ್ ಇದ್ದಿದ್ದೇ ಆಗಿದ್ರೆ ಇವರು ದೆಹಲಿ ಮುಗಿತಿದ್ದ ಹಾಗೆ ರಾಂಚಿಯಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರು. ಜಾರ್ಖಂಡ್ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರು. ಹೋಗ್ಲಿ, ತಕ್ಷಣಕ್ಕಾಗಿಲ್ಲಪ್ಪ, ಇವರೆಲ್ಲ ಪ್ರತಿಭಟನೆ ಮಾಡಿ ಉಪವಾಸ ಇದ್ದು ಸುಸ್ತಾಗಿದ್ರು. ಆಗಸ್ಟ್ 10ನೇ ತಾರೀಕಾದ್ರೂ ಹೋಗಬಹುದಿತ್ತಲ್ವಾ? ಹೋಗ್ಲಿ, ಅದನ್ನೂ ಬಿಟ್ಟುಬಿಡಿ. ಈಗ ಕಾಂಗ್ರೆಸ್ ಮತ್ತು JMM ಸರ್ಕಾರ ಅಲ್ಲಿ ಸ್ಟೂಡೆಂಟ್ಗಳ ಮೇಲೆ ನಿರ್ದಯವಾಗಿ ವರ್ತಿಸ್ತಾ ಇದೆ, ಕೇಸ್ ಮೇಲೆ ಕೇಸ್ ಆಗ್ತಾ ಇದೆ. ಈಗಲಾದ್ರೂ ಧ್ವನಿ ಎತ್ತಬಹುದಲ್ವಾ? ಸಾಧ್ಯನೇ ಇಲ್ಲ. ಇವರ ಬಾಯಲ್ಲಿ ಒಂದೂ ಪದ ಬರೋದಿಲ್ಲ. ಹೀಗಾಗಿ ಮಿತ್ರರೇ, ನಾನು ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆ ಇದೆಯಲ್ಲ, ಇದರಿಂದ ಅವರ ಉದ್ದೇಶ ಈಡೇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಅವರು ಇಡೀ ದೇಶಕ್ಕೊಂದು ಹೆಲ್ಪ್ ಮಾಡಿದ್ರು. ಅದೇನು ಅಂತಂದ್ರೆ ಈ CJPಗಳ ಮುಖವಾಡ ಬಯಲು ಮಾಡಿದ್ರು. ಈ ಜಿರಳೆಗಳು ಹೆಸರಿಗೆ ತಕ್ಕಂತೆ ಹೊಲಸಿನಲ್ಲಿ ಬದುಕುವಂತಹ ಜಿರಳೆಗಳೇ. ಇವು ಈ ದೇಶಕ್ಕೆ ಮಾರಕವಾದಂತಹ ಜಿರಳೆಗಳೇ. ಅಷ್ಟೇ ಅಲ್ಲ, ಸಮಯ ಸಾಧಕ ಜಿರಳೆಗಳು. ಇವರಿಗೆ ಯುವಕರ ಬಗ್ಗೆ ಯಾವುದೇ ಕನ್ಸರ್ನ್ ಇಲ್ಲ. ಇದನ್ನ ಜಾರ್ಖಂಡ್ನ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯ ಮೂಲಕ ಇಡೀ ದೇಶಕ್ಕೆ ತೋರಿಸ್ಕೊಟ್ರು. ಹಾಗೆ ರಾಹುಲ್ ಗಾಂಧಿಯವರ ಬೂಟಾಟಿಕೆಯೂ ಕೂಡ ಜಗಜ್ಜಾಹೀರಾಯಿತು. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮಗೇನನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.